ಇಲ್ಲಿ ಹಲವಾರು ಜನ ಬಂದು ಹರಕೆ ಹೇಳ್ತಾರೆ. ನಾನೇ ನನ್ನ ಮಗನಿಗೆ ವೈದ್ಯಕೀಯ ಶಿಕ್ಷಣ ಸೀಟ್ ಸಿಕ್ಕಿದರೆ ಬೆಳ್ಳಿಯ ಗರುಡನ್ನು ಒಪ್ಪಿಸ್ತೇನೆ ಅಂತ ಹೇಳಿ ನಾನು ಸಂಕಲ್ಪ ಮಾಡಿದ್ದಕ್ಕೆ ನನ್ನ ಮಗನಿಗೆ ವೈದ್ಯಕೀಯ ಸರ್ಕಾರಿ ಕೋಟಾದಲ್ಲಿ ವೈದ್ಯಕೀಯ ಶಿಕ್ಷಣದ ಸೀಟ್ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಧಾರ್ಮಿಕ ಕೇಂದ್ರವಾಗಿ ಬೆಳೆಯುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಮುನ್ನೂರು ವರ್ಷಗಳ ಇತಿಹಾಸವಿರುವ ಆ ದೇವಸ್ಥಾನದಲ್ಲಿ ಸುಮಾರು 60 ವರ್ಷಗಳ ಹಿಂದೆ ರಥೋತ್ಸವ ನಡೆಯುತ್ತಿತ್ತು. ಲಕ್ಷ್ಮೀ ವೆಂಕಟರಮಣ ದೇವರು ಬ್ರಹ್ಮರಥ ಏರಿ ಭಕ್ತರಿಗೆ ದರ್ಶನ ನೀಡುತ್ತಿದ್ರು. ಆದರೆ ಬ್ರಹ್ಮರಥ ಶಿಥಿಲವಾದ ಬಳಿಕ ರಥೋತ್ಸವವೇ ನಿಂತಿತ್ತು. ಇದೀಗ ಮತ್ತೆ ಗತವೈಭವ ಮರುಕಳಿಸಿದೆ. ಲಕ್ಷ್ಮೀ ವೆಂಕಟರಮಣ ದೇವರು ಮತ್ತೆ ರಥವೇರಿದ್ದಾರೆ. ಭಕ್ತರು ದೇವರನ್ನ ಕಣ್ತುಂಬಿಕೊಂಡು ಪುನೀತರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಶೇಕೋಡಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಕ್ಕೆ ಸುಮಾರು 300 ವರ್ಷಗಳ ಇತಿಹಾಸವಿದೆ. ಆರ್ಎಸ್ಬಿ ಸಮಾಜ ಬಾಂಧವರು ಆರಾಧಿಸಿ ಬಂದಿರುವ ಈ ದೇಗುಲದಲ್ಲಿ ಹಿಂದೆ ವೈಭವದ ರಥೋತ್ಸವ ನಡೆಯುತ್ತಿತ್ತು. ಆದರೆ ರಥ ಶಿಥಿಲವಾದ ಬಳಿಕ ರಥೋತ್ಸವ ನಿಂತಿತ್ತು. ಇದೀಗ ಮತ್ತೆ ಇತಿಹಾಸ ಮರುಕಳಿಸಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿತ್ಯಾನಂದ ಭಟ್. ನಾನು ಒಬ್ಬ ಟ್ರಸ್ಟಿ ಹಾಗೂ ಈ ಕ್ಷೇತ್ರದ ಪೌರೋಹಿತ್ಯ ವರ್ಗದ ವೈದಿಕ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನು ನಾನು ತಗೊಂಡಿದ್ದೇನೆ. 300 ವರ್ಷಗಳ ಇತಿಹಾಸವುಳ್ಳ ಈ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ನಮ್ಮ ಈ ಹಳ್ಳಿಯಲ್ಲಿ ಉತ್ತಮವಾದಂತಹ ಕಾರ್ಣಿಕ ಹಾಗೂ ಭಕ್ತರ ಇಷ್ಟಾರ್ಥಗಳು ನೆರವೇರಿಸುವಂತಹ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ. ಇಲ್ಲಿ ಹಲವಾರು ಜನ ಬಂದು ಹರಕೆ ಹೇಳ್ತಾರೆ. ನೀರು ಸಿಗದವರಿಗೆ ಹರಕೆ ಹೇಳಿ ನೀರು ಸಿಗ್ತದೆ. ಅಂಥವರು ಚಿನ್ನ ಅಥವಾ ಬೆಳ್ಳಿ ಕೊಡಪಾನ ಇತ್ಯಾದಿ ಹಲವಾರು ವಸ್ತು ರೂಪದಲ್ಲಿ ಇಲ್ಲಿ ಹರಕೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಮದುವೆಯ ಸಂಕಲ್ಪ ಮಾಡಿದವರಿಗೆ ವಿವಾಹ ಯೋಗ ಪ್ರಾಪ್ತಿಯಾಗ್ತದೆ. ಅದೇ ರೀತಿ ಉದ್ಯೋಗ, ಇಲ್ಲಿ ನಮ್ಮ ಕಾಣಿಕೆ ಡಬ್ಬೆಯಲ್ಲಿ ಹಲವಾರು ಜನರು ಉದ್ಯೋಗ ಸಿಕ್ಕಿದ್ರೆ ಸೂರ್ಯನ ಸಂಬಳ ಹಾಕ್ತಾರೆ ಅಂತ ಹೇಳಿ 25,000 30,000 ಹೀಗೆ ನಮಗೆ ಹಣದ ಕಟ್ಟು ಕೂಡ ಸಿಕ್ಕಿದೆ. ಯಾಕೆಂತ ಹೇಳಿದರೆ ಅವರ ಕೆಲಸ ಸಿಕ್ಕಿ ಅವರು ಅವರ ಹರಕೆಯನ್ನು ಇಲ್ಲಿ ತೀರಿಸಿದ್ದಾರೆ. ಅದೇ ರೀತಿ ಯಾವ ರೀತಿಯಲ್ಲಿ ಆರೋಗ್ಯಕ್ಕಾಗಿ ಶಿಕ್ಷಣಕ್ಕಾಗಿ ನಾನೇ ನನ್ನ ಮಗನಿಗೆ ವೈದ್ಯಕೀಯ ಶಿಕ್ಷಣ ಸೀಟ್ ಸಿಕ್ಕಿದರೆ ಬೆಳ್ಳಿಯ ಗರುಡನ್ನು ಒಪ್ಪಿಸ್ತೇನೆ ಅಂತ ಹೇಳಿ ನಾನು ಸಂಕಲ್ಪ ಮಾಡಿದ್ದಕ್ಕೆ ನನ್ನ ಮಗನಿಗೆ ವೈದ್ಯಕೀಯ ಸರ್ಕಾರಿ ಕೋಟಾದಲ್ಲಿ ವೈದ್ಯಕೀಯ ಶಿಕ್ಷಣದ ಸೀಟ್ ಸಿಕ್ಕಿದೆ. ಹೀಗೆ ಯಾರು ಇಲ್ಲಿ ಸಂಕಲ್ಪ ಮಾಡಿ ಹರಕೆ ಹೇಳ್ತಾರ ಅವರೆಲ್ಲ ಇಷ್ಟಾರ್ಥವನ್ನು ನೆರವೇರಿಸುವಂಥ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ. ಈ ದೇವಸ್ಥಾನದಲ್ಲಿ 3 ಹೊತ್ತಿನ ಪೂಜೆ ಇದೆ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 2 ಸೇರು ನೈವೇದ್ಯ ಇದೆ. ಈ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಕ್ಕೆ ಪರಿವಾರ ದೇವರುಗಳು ನವಗ್ರಹ, ಕಾಲಭೈರವೇಶ್ವರ, ಮಹಾಗಣಪತಿ, ನಾಗಸುಬ್ರಹ್ಮಣ್ಯ ಸ್ವಾಮಿ, ಅದೇ ರೀತಿ ದೈವಗಳು ಕಲ್ಲೂರಿಟಿ, ಪಂಜುರುಳಿ, ಕೊರತಿ, ಗುಳಿಕ ದೈವಗಳ ಸಾನ್ನಿಧ್ಯ ಇದೆ. ಸಪರಿವಾರ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಫೆಬ್ರವರಿ 3ರಿಂದ 5ರವರೆಗೆ ಜಾತ್ರೆ ನಡೀತಾ ಇತ್ತು. ಇಲ್ಲಿ ರಥೋತ್ಸವ ಆಗಬೇಕು ಅಂತ ಹೇಳಿ ಎಲ್ಲ ಭಕ್ತರ ಸಂಕಲ್ಪದಿಂದ, ಎಲ್ಲರ ಭಕ್ತರ ಸಹಕಾರದಿಂದ ಎಲ್ಲರೂ ವಿಶೇಷವಾದಂತಹ ಶಕ್ತಿ ಮೀರಿ ಕೊಟ್ಟಂತಹ ದೇಣಿಗೆ ಫಲವಾಗಿ ಇಲ್ಲಿ ಉತ್ತಮವಾದ ಸುಂದರವಾದಂತಹ ರಥ ನಿರ್ಮಾಣವಾಗಿದೆ. ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟಿದೆ ರಥ ಇಲ್ಲ. 50 ವರ್ಷ ಮುಂಚೆ ಚಂದ್ರಮಂಡಲ ಇತ್ತು. ಚಂದ್ರಮಂಡಲವನ್ನು ನೋಡಿದ್ದೇವೆ ನಾವು, ರಥ ನಾವು ನೋಡಿಲ್ಲ. ರಥ ಇತ್ತಂತೆ ಮೊದಲು, ಆ ಒಂದು ಗದ್ದೆಗೆ ರಥ ಗದ್ದೆ ಅಂತ ಹೆಸರು. ದೇವರ ಇಚ್ಛೆ ಹಾಗೆಯೇ ನಮ್ಮ ಹಿರಿಯರ ಸಮಾಜ ಬಾಂಧವರ ಇಚ್ಛೆಯಂತೆ ಈ ವರ್ಷ ಅವರು ಕಂಡ ಕನಸು ನನಸಾಗಿದೆ. ಅತ್ಯಂತ ಸುಸಜ್ಜಿತ ರೀತಿಯಲ್ಲಿ ಹರೀಶಾಚಾರ್ಯ ಅವರ ಕೈ ಚಳಕದಲ್ಲಿ ಒಂದು ಸುಂದರವಾದಂತಹ ಬ್ರಹ್ಮರಥ ರೂಪುಗೊಂಡಿದೆ.
ಹಾಗೆ ಈ ಮಹಾ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಕೂಡ ಜರುಗಿದೆ. ನಾವೆಲ್ಲರೂ ಕೂಡ ಈ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅತ್ಯಂತ ಸಂತೋಷ ಪಡ್ತೇನೆ. ಯಾಕೆಂದರೆ ಇದೊಂದು ಪುಣ್ಯದ ಕಾರ್ಯ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ. ಇಲ್ಲಿ ಬರುವ ಭಕ್ತರು, ಎಲ್ಲ ಹಿಂದೂ ಭಕ್ತರು ಇಲ್ಲಿ ಬಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ತಾ ಇದ್ದಾರೆ. ಆದ್ದರಿಂದ ದಿನಕ್ಕಿಂತ ದಿನಕ್ಕೆ ದೇವಸ್ಥಾನದಲ್ಲಿ ಭಕ್ತರ ಜನಸಂಖ್ಯೆ ಹೆಚ್ಚಾಗಿ ಬರ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಧಾರ್ಮಿಕ ಕೇಂದ್ರವಾಗಿ ಬೆಳೆಯುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನದಲ್ಲಿ ಅತಿ ಅಗತ್ಯವಾಗಿ ಪುಷ್ಕರಣಿ, ಸುಸಜ್ಜಿತವಾದ ಕಲ್ಯಾಣ ಮಂಟಪವನ್ನು ರಚಿಸುವ ಇರಾದೆ ಹೊಂದಿದ್ದು ಭಕ್ತ ಜನರಿಂದ ಸಹಕಾರವನ್ನು ಯಾಚಿಸ್ತಾ ಇದ್ದೇವೆ. ಇಂತಹ ಶಕ್ತಿಶಾಲಿ ದೇವಾಲಯಕ್ಕೆ ನೀವು ಕೂಡ ಒಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.